ನಾಯಕತ್ವ ಬದಲಾವಣೆಯೇ ಬಿಜೆಪಿಗೆ ಶಕ್ತಿ. ಈ ಪ್ರಯೋಗ ಗುಜರಾತ್ನಲ್ಲೂ ಯಶಸ್ವಿಯಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಪ್ರಮುಖರ ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ಹಾಲಿ ಶಾಸಕರು ಕುಟುಂಬಸ್ಥರನ್ನ ಹೊರಗಿಟ್ಟು ಚುನಾವಣೆ ನಡೆಸುತ್ತೇವೆ, ಹೊಸ ಮುಖಗಳ ಪರಿಚಯವೇ ಬಿಜೆಪಿ ಅಧಿಕಾರಕ್ಕೇರಲು ಕಾರಣ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆಯೇ ಬಿಜೆಪಿಗೆ ಶಕ್ತಿ ಎಂದಿದ್ದ ಬಿಎಲ್ ಸಂತೋಷ್ ಹೇಳಿಕೆಯನ್ನ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. ಅವರು ಹೇಳಿದ್ದು ಸತ್ಯ ಇದೆ ಅಂತಾನೂ ಹೇಳಿದ್ದಾರೆ. ಇನ್ನು ಬಿಎಲ್ ಸಂತೋಷ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಟಿ ರವಿ, ಇಲ್ಲಿ ಗುಜರಾತ್, ಪಂಜಾಬ್ ಮಾದರಿ ನಡೆಯಲ್ಲ, ಕರ್ನಾಟಕಕ್ಕೆ ಕರ್ನಾಟಕ ಮಾದರಿಯೇ ಸೂಕ್ತ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿದ್ರೆ, ಯಾವ ಕನಸು ನಾವೆಲ್ಲ ಕಂಡಿದ್ವೋ ಪ್ರಜಾಪ್ರಭುತ್ವದಲ್ಲಿ ಹೊಸ ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಇವತ್ತು ಪಕ್ಷದ ನೆಲೆಯಲ್ಲೂ ಕೂಡ ಅದಾಗ್ತಾ ಇದೆ. ಈ ತರದ ಹಲವಾರು ಉದಾಹರಣೆಗಳನ್ನ, ವ್ಯವಸ್ಥೆಗಳನ್ನ ಪಕ್ಷದ ಒಳಗೆ ಧೈರ್ಯದಿಂದ ಮಾಡುವ ರೀತಿಯ ವ್ಯವಸ್ಥೆಯನ್ನು ನಾವೆಲ್ಲರೂ ಕಟ್ಕೊಟ್ಟಿದ್ದೀವಿ. ಕಳೆದ ಬಾರಿ ಡೆಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆದಾಗ ನಾವು ಸಿಟ್ಟಿಂಗ್ ಕಾರ್ಪೊರೇಟರ್ಗಳಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ, ಎಲ್ಲವನ್ನು ಹೊಸಬರಿಗೆ ಕೊಡ್ತೀವಿ ಅಂತ ಫೈನಲ್ ಮಾಡ್ತಾರೆ. ಈ ಸಲ ಗುಜರಾತ್ ಕಾರ್ಪೊರೇಷನ್ ಎಲೆಕ್ಷನ್ಗಳಾದಾಗ 2 ಬಾರಿ ನಿಂತಿರೋರು ಎಲ್ಲರನ್ನು ಸಾಮೂಹಿಕವಾಗಿ ನಿವೃತ್ತಿ ಮಾಡಿದ, ಮತ್ತು ಅವ್ರು ಫಸ್ಟ್ ಸರ್ಕಲ್ಗೂ ಟಿಕೆಟ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ. ಹಾಗಾಗಿ ಹೋಲ್ ಲಾಟ್ ಇವತ್ತು ಗುಜರಾತ್ ನಲ್ಲಿ ನೀವು ಮೀಟಿಂಗ್ ನಲ್ಲಿ ಹೋಗಿ ಕೂತ್ಕೊಂಡ್ರೆ ಹೋಲ್ ಲಾಟ್ ಇವತ್ತು ಪಕ್ಷದ ಕಾರ್ಯಕರ್ತರು ಮುಂದೆ ಬಹಳ ಹಿಂದೆ ಕೂತ್ಕೊಳ್ತಾ ಇದ್ದಾರೆ. ಬಿಎಲ್ ಸಂತೋಷ್ ಹೇಳಿಕೆ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬಸವರಾಜ ಬೊಮ್ಮಾಯಿಯನ್ನ ತೆಗೆಯಲು ಹೊರಟಿದ್ದಾರೆ. ಬಸವರಾಜು ಮೂಲತಃ ಆರ್ಎಸ್ಎಸ್ನವರಲ್ಲ, ಆದ್ರಿಂದ ಬದಲಾವಣೆ ಮಾಡ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ನಮ್ಮೊಂದಿಗೆ ಇದ್ದರು, ಆದ್ರೆ ನಮ್ಮ ಪಟ್ಟುಗಳನ್ನ ಕಲಿಯಲಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ಬಿಎಲ್ ಸಂತೋಷ್ ವಿರುದ್ಧ ಕಿಡಿಕಾರಿದ ಅವರು, ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಯಾರು, ಅಪ್ಪ ಮಕ್ಕಳಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಿಟಿ ರವಿ, ಬಿಜೆಪಿಗೂ ಕಾಂಗ್ರೆಸ್ಗೂ ಹೋಲಿಕೆ ಮಾಡಲಿ. 30 ವರ್ಷದಿಂದ ಒಂದು ಕುಟುಂಬದವರ ಕೈಯಲ್ಲಿ ಕಾಂಗ್ರೆಸ್ ಇದೆ, 40 ವರ್ಷದಿಂದ ಒಂದು ಕುಟುಂಬದ ಕೈಯಲ್ಲಿ ಜೆಡಿಎಸ್ ಇದೆ. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರನ್ನ ಎತ್ತರಕ್ಕೆ ಬೆಳೆಸಿದೆ ಅಂತ ಹೇಳಿದರು. ಬಿಎಲ್ ಸಂತೋಷ್ ಅವರು ಹೇಳೋ ಪ್ರಕಾರ ಈಗಿರೋ ಮುಖಗಳನ್ನ ಹಾಕೊಂಡು ಹೋದ್ರೆ ನಮ್ಗೆ ಹೊಡೆತ ಬೀಳುತ್ತೆ, ಅದಕ್ಕೆ ಹೊಸ ಮುಖಗಳನ್ನ ಹಾಕಬೇಕು, ಚೇಂಜ್ ಮಾಡಬೇಕು, ಅದಕ್ಕೆ ಬಸವರಾಜನ ಬದಲಾಯಿಸಬೇಕು ಅಂತ. ಯಾಕೆಂದ್ರೆ ಬಸವರಾಜ್ RSS ನವನಲ್ಲ, ಪರಿವಾರ ಅವನು RSS ನವನಲ್ಲ, ಮೂಲ RSS ಅಲ್ಲ ಒಂದು ಬಸವರಾಜಂದು. ಬೊಮ್ಮಾಯಿ ಅವರು ಜನತಾ ಪರಿವಾರ. ನಮ್ಮ ಜೊತೆಲೇ ಇದ್ದಪ್ಪ, ನಾವು ಹೋಗು ಅಂತ ಹೋಗಿದ್ವ, ಹೇಳಿದ್ವ ಬಿಜೆಪಿ ಹೋಗು ಅಂತ ಹೇಳಿದ್ವ. ಈಗ ಅವ್ರು ನಮ್ಮ ಪಾರ್ಟಿಗೆ ಸೇರಿದಾಗ ಮಾತ್ರ ಪಕ್ಷದ ವಿಚಾರ ಮಾತಾಡೋ ಅರ್ಹತೆ ಬರುತ್ತೆ. ಅವರು ಯಾವಾಗ ಪಾರ್ಟಿಗೆ ಸೇರ್ತಾರೆ, ಅವ್ರ ಭವಿಷ್ಯದ ಬಗ್ಗೆನೇ ಅವ್ರಿಗೆ ಗ್ಯಾರಂಟಿ ಇಲ್ಲ. ನಾನೇ ಮುಖ್ಯಮಂತ್ರಿ ಅಂದಿದ್ರು, ಆದ್ರ ಆಗಲಿಲ್ಲ. ಮೋದಿ ಅಪ್ಪನಾಣೆ ಪ್ರಧಾನಮಂತ್ರಿ ಆಗಲ್ಲ ಅಂದಿದ್ರು, ಮೋದಿ 2 ಸರಿ ಪ್ರಧಾನಮಂತ್ರಿ ಆದರು. ಅವ್ರು ಹೇಳೋದೆಲ್ಲ ಸುಳ್ಳು. ನೋಡಿ, ನಮ್ಮ ಪಕ್ಷದ ನಿರ್ಣಯ ಫ್ಯಾಮಿಲಿ ಮೂಲಕ ಆಗಲ್ಲ. ನಮ್ಮ ಪಾರ್ಟಿಯ ಅಧ್ಯಕ್ಷರು ಕುಟುಂಬದ ಮೂಲಕ ಆಗಲ್ಲ, ಕಾರ್ಯಕರ್ತರು ಅಧ್ಯಕ್ಷರಾಗ್ತಾರೆ. ನಮ್ಮ ಪಕ್ಷಕ್ಕೂ ಅವ್ರ ಪಕ್ಷಕ್ಕೂ ಹೋಲಿಕೆ ಮಾಡಲಿ. 30 ವರ್ಷದಿಂದ ಒಂದು ಕುಟುಂಬದ ಕೈನಲ್ಲೇ ಕಾಂಗ್ರೆಸ್ ಇದೆ, 40 ವರ್ಷ. ಹಿಜಾಬ್ ಹೋರಾಟಗಾರ್ತಿಯರ ಬೆಂಬಲಕ್ಕೆ ನಿಂತಿದ್ದೇ ಕಾಂಗ್ರೆಸ್ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಬಿಟ್ರೆ ಮತ್ತೇನು ಬೇಕಾಗಿಲ್ಲ, ಅದೇ ಕಾರಣಕ್ಕೆ ಕಾಂಗ್ರೆಸ್ನವರು ಹಿಜಾಬ್ ಗಲಾಟೆಯಲ್ಲಿ ಕಾನೂನು ನೆರವು ನೀಡಿದ್ರು. ಅವರಿಗೆ ಸಂವಿಧಾನ ಬೇಕಿಲ್ಲ, ಕೇವಲ ಮತ ಬೇಕು ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಹಿಜಾಬ್ ಗಲಾಟೆನಲ್ಲಿ ಕಾನೂನು ನೆರವು ಕೊಟ್ಟವ್ರು ಯಾರು ಅಂತ ಅಂದ್ಕೊಂಡಿದ್ದೀರಿ? ಇದೇ ಕಾಂಗ್ರೆಸ್ಸಿಗರು. ಅವ್ರಿಗೆ ಕಾನೂನು ನೆರವು ಕೊಟ್ಟವರು, ಅವ್ರ ಬೆಂಬಲಕ್ಕೆ ನಿಂತವ್ರು ಎಲ್ಲರೂ ಇದೇ ಕಾಂಗ್ರೆಸ್ಸಿಗರು ಅಲ್ಲ. ಅವರಿಗೆ ಸಂವಿಧಾನದಲ್ಲಿ ವ್ಯಕ್ತ ಆಗಿರುವ ಸಮಾನತೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಮತಕ್ಕಾಗಿ ಮತಾಂಧತೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ. ಮಂಡ್ಯದ ಮದ್ದೂರಿನಲ್ಲಿ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಿಜೆಪಿ ನಾಯಕರು ಉತ್ಸವದ ನೆಪದಲ್ಲಿ ಪಕ್ಷ ಬಲವರ್ಧನೆ ಮಾಡಿದರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಚಿವರಾದ ನಾರಾಯಣಗೌಡ, ಗೋಪಾಲಯ್ಯ, ಮಾಜಿ ಸಚಿವ ಸಿಟಿ ಯೋಗೇಶ್ವರ್ ಭಾಗವಹಿಸಿದ್ರು. ಈ ವೇಳೆ ವಿವಿಧ ಪಕ್ಷದ ಮುಖಂಡರು, ಕಾರ್ಯಕರ್ತರು ಬಿಜೆಪಿ ಸೇರಿದ್ರು. ಸಾಮೂಹಿಕ ವಿವಾಹ ಆರೋಗ್ಯ ಶಿಬಿರ ನಡೆಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ನಾರಾಯಣಗೌಡ, ನಾನು ಗೋಪಾಲಯ್ಯ ಒಂದೇ ಪಕ್ಷದಲ್ಲಿದ್ವಿ, ನಮಗೆ ಕೊಟ್ಟ ಕಾಟ ಭಗವಂತನಿಗೆ ಮಾತ್ರ ಗೊತ್ತು, ಇದೇ ಕಾರಣಕ್ಕೆ ಬಿಜೆಪಿ ಸೇರಿ ಸುಖವಾಗಿದ್ದೇವೆ ಅಂತ ಜೆಡಿಎಸ್ ವಿರುದ್ಧ ಕಿಡಿಕಾರಿದರು. ನಾನು ಅವರು ಒಂದೇ ಪಕ್ಷದಲ್ಲಿದ್ದ ಗುರು ಹಿರಿಯರೇ, ನಮಗೆ ಕೊಟ್ಟಂತ ಕಾಟ ಭಗವಂತನಿಗೆ ಒಬ್ಬನಿಗೆ ಗೊತ್ತಿತ್ತು. ನಾವು ಅವರು ತೆರೆದು ಬಿಜೆಪಿ ಪಕ್ಷವನ್ನು ಸೇರಿ ಈ ದಿನ ಸುಖವಾಗಿದ್ದೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ಮತ್ತೆ ಜನ
ರಾಜ್ಯದಲ್ಲಿ ಧರ್ಮ ದಂಗಲ್ ತಣ್ಣಗಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಹಿಂದೂ ಸಂಘಟನೆಗಳು ಮಸೀದಿಗಳ ಮೇಲಿನ ಮೈಕ್ ತೆರವಿಗೆ ಮೇ 1ರ ಗಡುವು ನೀಡಿದ್ದು, ಆ ಗಡುವು ಇಂದು ಅಂತ್ಯವಾಗಲಿದೆ. ಗಡುವು ಮುಗಿದ್ರೂ ಕೂಡ ಸರ್ಕಾರ ಮಸೀದಿ ಮೈಕ್ಗಳನ್ನು ತೆರವು ಮಾಡಿಲ್ಲ. ಸರ್ಕಾರದ ನಡೆಯಿಂದ ಕೆರಳಿರೋ ಹಿಂದೂ ಸಂಘಟನೆಗಳು ಮೇ 9ರಿಂದ ದೇಗುಲಗಳಲ್ಲಿ ಮಂತ್ರ ಘೋಷಗಳನ್ನು ಹಾಕಲು ನಿರ್ಧರಿಸಿವೆ. ಯಾರಾದರೂ ನಮ್ಮನ್ನ ತಡೆದ್ರೆ ಸಂಘರ್ಷ ಉಂಟಾಗುತ್ತೆ ಅಂತ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ಡಿಸಿ ಅವರಿಗೆ ಮನವಿ ಕೊಟ್ಟು 1ನೇ ತಾರೀಕು ಒಳಗಡೆಗೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಹೇಳಿದ್ದೀವಿ. ಕ್ರಮ ತಗೊಂಡಿಲ್ಲ. ಗಡುವು ಮುಗಿದಿದೆ, 1ನೇ ತಾರೀಕು ಮುಗಿದಿದೆ. ಮೇ 9 ಇಡೀ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳ ಮೇಲೆ 5 ಗಂಟೆಗೆ ಭಜನೆ, ಸುಪ್ರಭಾತ ಆಗಲಿ, ರಾಮನಾಮ ಜಪ ಆಗಲಿ, ಓಂಕಾರ ಆಗಲಿ ಅಥವಾ ಓಂ ನಮಃ ಶಿವಾಯ ಜಪ ಆಗಲಿ, ಇದನ್ನ ಪ್ರಾರಂಭ ಮಾಡಿ. ಪಿಎಸ್ಐ ನೇಮಕಾತಿಯ ಅಕ್ರಮ ಕೇಸ್ನ ಪ್ರಮುಖ ಆರೋಪಿ ಮಂಜುನಾಥ್ ಮೇಳಕುಂದಿ ಕಲಬುರಗಿಯಲ್ಲಿ ಸಿಐಡಿ ಪೊಲೀಸರಿಗೆ ಶರಣಾಗತನಾಗಿದ್ದಾನೆ. ಆಟೋದಲ್ಲಿ ಸಿಐಡಿ ಕಚೇರಿಗೆ ಬಂದ ಇಂಜಿನಿಯರ್ ಮಂಜುನಾಥ್ ಮೇಲೆ ಹಲವು ಆರೋಪಗಳಿವೆ. ದಿವ್ಯಾ ಹಾಗರಗಿ ಜೊತೆ ನೇರ ಸಂಪರ್ಕ ಹೊಂದಿದ್ದ ಮಂಜುನಾಥ್ ಅಭ್ಯರ್ಥಿಗಳಿಂದ ಹಣ ಪಡೆದು ದಿವ್ಯಾ ಜೊತೆ ಡೀಲ್ ಕುದುರಿಸಿದ ಆರೋಪ ಎದುರಿಸ್ತಾ ಇದ್ದಾನೆ. ಏನಂತ ಆರೋಪ? ಇದ್ರೆ ನಿಮ್ದೇನು ರೋಲ್ ಇಲ್ಲ ಅಂದ್ರೆ ನಿಮ್ದೇನೋ ಕ್ಯಾಂಡಿಡೇಟ್ಗಳಿದ್ದು ಅವ್ರಿಗೇನೋ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಯಾರು ನಿಮ್ಮ ಕಾಂಟ್ಯಾಕ್ಟ್ಗಳಿದ್ದಿಲ್ಲ, ಆದರೂ ಕೂಡ ನಿಮ್ಮೆಲ್ಲ ಆರೋಪ ಮಾಡಿದ್ರೆ ಅಲ್ಲ. ಪಿಎಸ್ಐ ಹಗರಣದ ಆರೋಪಿ ದಿವ್ಯಾಗೆ ಕಾಂಗ್ರೆಸ್ ಲಿಂಕ್ ಇರೋದು ಸಿಐಡಿ ತನಿಖೆಯಲ್ಲಿ ಬಹಿರಂಗವಾಗಿದೆಯಂತೆ. ದಿವ್ಯಾ ಹಾಗರಗಿಗೆ ಆಶ್ರಯ ನೀಡಿದ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಸುರೇಶ್ ಕಾಟೇಗಾಂವ್ನನ್ನ ಬಂಧಿಸಲಾಗಿದೆ. ಅಚ್ಚರಿ ಅಂದರೆ ಸುರೇಶ್ ಸಹೋದರಿ ಸುರೇಖಾ ಕೂಡ ಕಾಂಗ್ರೆಸ್ ನಾಯಕಿಯಾಗಿದ್ದು, ಅಕ್ಕಲಕೋಟ ತಾಲೂಕು ಪಂಚಾಯಿತಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಿಎಸ್ಐ ಅಕ್ರಮ ಬಯಲಾಗ್ತಾ ಇದ್ದ ಹಾಗೆ ದಿವ್ಯಾ ಏಪ್ರಿಲ್ 13ರಂದು ಗುಜರಾತ್ಗೆ ಎಸ್ಕೇಪ್ ಆಗಿದ್ರಂತೆ. ಅಲ್ಲಿ 3-4 ದಿನ ತಲೆಮರೆಸಿಕೊಂಡಿದ್ದ ದಿವ್ಯಾ ಅಲ್ಲಿಂದ ಪುಣೆಗೆ ತೆರಳಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸ್ತವ್ಯ ಹೂಡಿದ್ರಂತೆ. ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆ ಪರೀಕ್ಷಾ ಕೇಂದ್ರದ ವಿರುದ್ಧ ಅನೇಕ ದೂರುಗಳಿದ್ವು. ಈ ಪರೀಕ್ಷಾ ಕೇಂದ್ರದ ಕೊಠಡಿ ಮೇಲ್ವಿಚಾರಕಿಯರ ವಿರುದ್ಧ ಕೆಪಿಎಸ್ಸಿ ಡಿಸಿಗೆ ದೂರನ್ನ ನೀಡಲಾಗಿತ್ತು. ಅದು ಶೈಕ್ಷಣಿಕ ಹಬ್ ಅಲ್ಲ, ಸರ್ಕಾರದ ಹಣದ ಕಲೆಕ್ಷನ್ ಸೆಂಟರ್ ಅಂತ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಬೆಂಗಳೂರಲ್ಲಿ ಆಸಿಡ್ ದಾಳಿಗೆ ಒಳಗಾದ ಯುವತಿ ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಚೇತರಿಕೆ ಕಂಡುಬಂದಿದೆ. ಸಂತ್ರಸ್ತ ಯುವತಿ ರಾತ್ರಿ ಕುಟುಂಬಸ್ಥರ ಜೊತೆ ಮಾತಾಡಿದ್ದಾರೆ. ಆಸಿಡ್ ಬಿದ್ದ ಜಾಗದಲ್ಲಿ ಕಾಣಿಸಿಕೊಂಡಿದೆ ಊತ. ಯುವತಿ ನೋವಿನಿಂದ ನರಳಾಡ್ತಾ ಇದ್ದು, ಇನ್ನು ಈ ದಾಳಿಗಾಗಿ ಆರೋಪಿ ನಾಗೇಶ್ ಹೈಡ್ರೋಕ್ಲೋರಿನ್ ಆಸಿಡ್ ಬಳಸಿದ್ದ ಎನ್ನಲಾಗಿದೆ. ಈ ಆಸಿಡ್ ಅನ್ನ ಗಾರ್ಮೆಂಟ್ಸ್ ನಲ್ಲಿ ಬಟ್ಟೆ ತೊಳೆಯಲು ಬಳಸ್ತಾರಂತೆ. ಆರೋಪಿ ನಾಗೇಶ್ ದಾಳಿ ಬಳಿಕ ವಕೀಲರನ್ನ ಸಂಪರ್ಕ ಮಾಡಿದಂತೆ. ಆದ್ರೆ ಆಸಿಡ್ ಕೇಸ್ ಆಗಿದ್ರಿಂದ ಪ್ರಕರಣ ಕೈಗೆತ್ತಿಕೊಳ್ಳಲು ಯಾವ ವಕೀಲರು ಮುಂದೆ ಬಂದಿಲ್ಲ. ಇದೇ ಕಾರಣಕ್ಕೆ ನಾಗೇಶ್ ಎಸ್ಕೇಪ್ ಆಗಿದ್ದಂತೆ. ಬೆಂಗಳೂರಿನಲ್ಲಿ ಆಸಿಡ್ ದಾಳಿ ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಆಸಿಡ್ ದಾಳಿಗೊಳಗಾಗಿರೋ ಯುವತಿ ಓದಿದ ಶಾಲಾ ವಿದ್ಯಾರ್ಥಿಗಳು ಈ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಶಾಲಾ ಆಡಳಿತ ಮಂಡಳಿಯವರು ಆಗ್ರಹ ಮಾಡಿದರು. ಬೆಂಗಳೂರು ಏರ್ಪೋರ್ಟ್ ವ್ಯವಸ್ಥೆ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅಪಸ್ವರ ಎತ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ವಲಸೆ ವಿಭಾಗದ ಪ್ರಕ್ರಿಯೆ ದುಸ್ವಪ್ನದಂತೆ ಕಾಣ್ತಾ ಇದೆ. ಡಿಜಿಟಲೀಕರಣಗೊಂಡು ಸ್ಮಾರ್ಟ್ ಆಗಬೇಕು, ಚಹರೆ ಗುರುತಿಸುವ ತಂತ್ರಜ್ಞಾನ ಬಳಸಬೇಕು, ಎಂಟ್ರಿ ಎಕ್ಸಿಟ್ ಗೇಟ್ನಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಐಎಎಲ್ ಎಂಡಿ ಹಾಗೂ ಸಿಇಒ ಹರಿ ಮುರಾರಿ ನಿಮ್ಮ ಸಲಹೆ ಪರಿಗಣಿಸುತ್ತೇವೆ ಅಂದಿದ್ದಾರೆ. ಈ ನಡುವೆ ಬಿಜೆಪಿಯ ಗಿರಿಧರ್ ಉಪಾಧ್ಯಾಯ ಟ್ವೀಟ್ ಮಾಡಿದ್ದು, ಇದೊಂದು ರಾಜಕೀಯ ಹೇಳಿಕೆಯಂತೆ ಕಾಣ್ತಾ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಉಳ್ಳವರ ಬೆನ್ನಿಗೆ ನಿಂತಿದ್ಯಾ ಅನ್ನೋ ಅನುಮಾನ ಕಾಡ್ತಿದೆ. ಕೊಡಗಿನಲ್ಲಿ ಒತ್ತುವರಿದಾರರಿಗೆ ಸರ್ಕಾರದ ಸಾವಿರಾರು ಎಕರೆ ಜಮೀನು ಗುತ್ತಿಗೆ ನೀಡಲು ಸಿದ್ಧತೆ ನಡೆದಿದೆ. 2.5 ಹೆಕ್ಟೇರ್ ಭೂಮಿಯನ್ನ 30 ವರ್ಷಕ್ಕೆ ಕೇವಲ 3,000 ರೂಪಾಯಿಗೆ ಬಾಡಿಗೆಗೆ ನೀಡಲು ಸರ್ಕಾರ ಮುಂದಾಗಿದೆ. ಭೂರಹಿತರು, ನಿರ್ಗತಿಕರು ಜಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರೂ ಕೂಡ ಉಳ್ಳವರಿಗೆ ಭೂಮಿಯನ್ನ ಕೊಡಲಾಗ್ತಿದೆಯಂತೆ. ಈ ಭೂಮಿಯನ್ನ ಇವತ್ತು ಸರ್ಕಾರದ ಏನು ರೆವಿನ್ಯೂ ಭೂಮಿ ಏನಿದೆ, ಆ ಭೂಮಿಯನ್ನು
ಈ ಅಗ್ರಿಕಲ್ಚರ್ ಫಾರ್ಮಿಂಗಿಗೆ ಗುತ್ತಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಉಳ್ಳವರಿಗೆ ಕೊಡ್ತಕ್ಕಂಥದ್ದು. ಅಂದರೆ ಉಳ್ಳವರಿಗೆ ಕೊಡ್ತಾ ಮತ್ತು ಅವರಿಗೆ ನಿಧಾನಕ್ಕೆ ಅವರಿಗೆ ಹಕ್ಕುಪತ್ರ ಮಾಡಿ ಕೊಡ್ತಕ್ಕಂಥದ್ದು. ಇದು ಬಡವರ ಮತ್ತು ರೈತರ ವಿರೋಧಿ ನೀತಿ. ಇದು ನಿಧಾನವಾಗಿ ತನ್ನ ಹಿಡಿತಕ್ಕೆ ತಗೊಂಡು ಇವರು ಕೂಡ ಕೃಷಿ ಮಾಡೋದಿಲ್ಲ. ಇವರು ಮತ್ತೆ ಏನು ಕಾರ್ಪೊರೇಟ್ ಶಕ್ತಿಗಳಿಗೆ, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಭೂಮಿಯನ್ನು ಮಾರಾಟ ಮಾಡಲಿಕ್ಕೋಸ್ಕರ ಇವರು ಮಾಡ್ತಾರೆ. ಸರ್ಕಾರಿ ಜಮೀನು ಶಿವಮೊಗ್ಗದಲ್ಲಿ ಗೋವುಗಳ ಕಳ್ಳತನ